ಜನಪ್ಪನ ಬರ್ರಿ ಬರ್ರಿ. ಆರಾಮ್ರಿ? ಆರಾಮ್ ನೋಡ್ರಿ ಬರ್ರಿ. ಹಾ ನೀರ್ ತೊಗೊಂಬರ್ಬಾ ಒಂದ್ ಸರಿಗೆ. ತಂಗಿ ಹುಡುಗ ಪಸಂದ್ ಬಂದಮ್ಮ. ಯಪ್ಪ ಹ್ಮ್ ನನ್ ಪಸಂದ್ ಅದಾರ. ಅವ್ರಲ್ವಾ ಈ ಹುಡುಗ ಬಾ. ಇವ್ರ ಹ್ಮ್ ಏನಾತವ? ನೋಡಪ್ಪ ನೀನ್ ಇಷ್ಟ. ಏ ಅವನವ ಅವಲ್ಲ, ಅವ್ರ ಗೌಡ್ರ. ಯಪ್ಪ ಹ್ಮ್ ಮತ್ ಇವ್ರ ಯಾರು? ಅವ್ರಲ್ವ ಅವ್ರ ಗೌಡ್ರ. ಇವ್ರ ನೋಡಿ ಹುಡುಗ ಆಗೋ ಹುಡುಗ. ಹೌದ್ ತಂಗಿ, ಇವ್ರು ನಮ್ ಚಿಕ್ಕ ದನ್ಯಾರ ಅಂದ್ರೆ ನಮ್ ಗೌಡ್ರ. ದಿವ್ಸ ನಾವು ಇವ್ರ ಮನ್ಯಾಗ ಕೆಲಸ ಮಾಡ್ತೀವಿ, ಅವ್ರ ನಮ್ಗೆಲ್ಲಾ ಅನ್ನ ಹಾಕ್ತಾರ. ಅವ್ರ ಉಣ್ದಾಗ ನಾವ್ ಬದುಕ್ತೀವವ. ಅದಕ್ಕ ಇವ್ ನನ್ನ ಮಗ ಕಲ್ಸಾಕ ಬೆಂಗಳೂರು ಇಟ್ಟಿದ್ರ, ಗೌಡ್ರ ಇಟ್ಟಿದ್ರ. ಅದಕ್ಕ ಈಗ ಮದ್ವಿ ಸಂಬಂಧ ಕರ್ಸಿವ. ಇವ್ ನನ್ನ ಮಗ ನಿನಗ ನಾವ್ ತಗೋಬೇಕಂತ ಚೆನ್ನಪ್ಪನಾಗ ಹೇಳಿದ್ವಿ. ನನ್ನ ಹುಡುಗಿನ ನಿಮ್ ಮನೆಗೆ ಕೊಡ್ತಾನಂತ ಹೇಳಿದ್ದ. ಅದಕ್ಕ ಬಂದಿವ. ನಿಮಗ್ ಪಸಂದ್ ಐತಿಲ್ಲಪ್ಪ ಅಣ್ಣ? ನಮಗ್ ಪಸಂದ್ ಐತಿ. ಆಯ್ತಲ್ರಿ? ಅಷ್ಟ ಸಾಕು ನಮಗ. ನಿಮಗ್ ಪಸಂದ್ ಇದ್ರ ನಮಗೂ ಪಸಂದ್ ಇದ್ದಂಗ. ತಂಗಿ ಹುಡುಗ ಪಾಸ್ ಅನ್ವಾ ನಿನಗ? ಪಸಂದ್ ಅದಾನ ಹೇಳಪ್ಪ. ಆಯ್ತಲ್ರಿ, ಮತ್ತೇನೈತಿ? ನಾವು ಅಲ್ಗ ಉದಿಸ್ ಬಿಡೋಣ್ರಿ. ಹಾ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಾಟ ಊರಾಗ ಕೆಲಸ ಐತ್ವಾ, ಹೋಗಿ ಬರ್ತಾನೆ ತಂಗಿ. ಹೋಗಪ್ಪ. ಹೆಸರಿಗೆ ಇಟ್ಟೇವ ನನ್ನ ಗಂಡ ಗೌಡಗ ನನ್ನ ಕೈ ವಶ ಮಾಡಿ ಇಡೀ ಆಸ್ತಿಗೆ ನಾನೇ ರಾಣಿಯಾಗಿ ಮೆರಿತೀನಿ. ಅವನಿಗೆ ಪಟಾಸ್ಲಾಕ ಎತ್ತತ್ತ ನನಗೆ ಅಂದ್ರ ಗೌಡನು ನನಗೆ ನೋಡಾತಿದ್ ಹೇಳ. ನಾ ಗೌಡಗೇನು ಇಷ್ಟ ಆಗೀನೇನು? ಯಾವಾಗ ಇವ್ನ ಜೋಡಿ ಮದುವೆ ಆಗ್ತೀನಿ, ಯಾವಾಗ ಗೌಡನ ಜೋಡಿ ಮಾತಾಡ್ತೀನಿ, ನನಗೆ ತಡ್ಕೊಳಕ್ಕಾಗತ್ತಿಲ್ಲ. ಈಗ ನಮ್ಮಪ್ಪ ಹೇಳ್ತೀನಿ ಇಷ್ಟ ಆಗ್ಯಾನ ತಂದು, ಆಮೇಲೆ ಗೌಡಂದು ನಂದು ಐತಿ. ಇಲ್ಲೇನ್ ಮಾಡ್ಲಾತೀನಿ? ಈಗ ಹಂಗ ಗೌಡ್ರ ಹೆಣ್ಕಾಸ್ ಮಾಡತ್ ಹೇಳಿದ್ರ ಅದಕ್ ಮಾಡಕತ್ತೀನಿ ಇಲ್ಲಿ. ನೀ ಇಲ್ಲಿ ಕೆಲಸ ಮಾಡಾತಿ? ಗೌಡ್ರ ಏನ್ ಹೇಳ್ಯಾರ ಗೊತ್ತೈತಿ ನಿನಗ? ಏನ್ ಹೇಳ್ಯಾರ? ನಿನ್ ಗಂಡಗ ಮ್ಯಾಗಿನ ಹೊಲಕ್ಕ ಕಳ್ಸತ್ ಹೇಳ್ಯಾರ. ಅಲ್ಲಿ ಆಳದು ಮಂದ ಇಲ್ಲಿ ನೋಡತ್ ಹೇಳ್ಯಾರ. ಗೌಡ್ರ ಅಲ್ಲಿ ಹೋಗಂದಾರ? ನೀ ಇಲ್ಲಿ ಎಲ್ಲಾ ಕಾಜಿ ಬಿಟ್ಬಿಡು. ಮ್ಯಾಗಿನ ಹೊಲಕ್ ಹೋಗ. ಆಳ್ಗಳು ಬಂದಾರಿಲ್ಲ, ಕೆಲಸ ಮಾಡ್ಲತ್ತಾರಿಲ್ಲ ಎಲ್ಲಾ ನೋಡ. ಮತ್ತ ಜಲ್ದಿ ಬಂದಿ ಓಡಿ ಸಂಜಿತನ ಬಾ. ಎಲ್ಲಾ ಮುಗ್ಸ್ಕೊಂಡ್ ಬಂದ್ಬಿಡು. ಜಲ್ದಿ ಬರಾಕ್ ಹೋಗ್ಬೇಡ. ಆಯ್ತು ಗಂಗಾ. ಏನ ನಾ ಇಲ್ಲಿ ಇದೆಲ್ಲಾ ಮಾಡ್ಕೋತೀನಿ. ಆಯ್ತು ಗಂಗಾ, ನೀ ಹೇಳ್ದಂಗ ಹೊಲಕ್ ಹೋಗ್ಕನ. ಆದ್ರ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಈಗ ನಮ್ಮವ್ವ ಮದುವೆ ಆಗಿದ್ದಕ್ಕೆ ಸಂತೋಷ ಇದಾಳ ನಂದು. ಆದ್ರೆ ನಮ್ಮವ್ವಾಗ ಗೊತ್ತಿಲ್ಲ ನಾವು ಹಿಂಗೆ ಅದೇವ್ ನೀವು. ಅಕಸ್ಮಾತ್ ನಮ್ಮವ್ವ ಗೊತ್ತಾತಂದ್ರೆ ಹಾರ್ಟ್ ಆಗಿ ಸಾಯ್ತಾಳೆ. ಆದ್ರೆ ನಾನೇನು ಅಕ್ಕಿದ್ರಿಗೆ ಎಟ್ಟ ಗಂಡ ಅಂತೇಳಿ ಆದ್ರೆ ಇಬ್ಬರು ಸಂಸಾರ ಮಾಡಾಕತ್ತಿಲ್ಲ. ನಮ್ಮ ದಯವಿಟ್ಟು ನಿನ್ನ ಕೈ ಹಿಡಿದು ಹೇಳ್ತೀನಿ, ಹಂಗೆ ಮಾಡಕ್ಕೆ ಹೋಗ್ಬಾರ್ದು ಗಂಗಾ. ಹಾಂ
ನೀ ಹೇಳ್ದಂಗೆ ನಾ ಕೇಳ್ಕೊತಿರ್ತೀನಿ ಆದ್ರೆ ನಮ್ಮ ಅವ್ವಾಗ ಒಂದಿಟ್ಟು ವಿಷಯ ಗೊತ್ತಾಗಬಾರ್ದು. ಸರಿ ಮುಟ್ಟಕ್ ಹೋಗ್ಬೇಡ ನನಗ. ನೀ ಮುಟ್ಟೋದು ಪಟ್ಟೋದು ಇಟ್ಕೊಳಕ್ ಹೋಗ್ಬೇಡ. ನಿಂದ ಅವತಾರ ನೋಡಿ ಏನ. ನೀ ನನಗ್ ಸ್ವಲ್ಪ ಸೂಟ್ರೆ ಆತೀನಿ ಹೇಳ. ನಿಂದ ಹೊಲಸು ಇದು ಅರ್ಬಿಗಳು, ನಿನ್ ಹೊಲಸು ಇದು ನನಗ್ ಜರಾನು ಇಷ್ಟ ಇಲ್ಲ. ನೀ ನಮ್ಮ ಅಪ್ಪ ನನಗ್ ಟಾರ್ಚರ್ ಮಾಡತ್ತನದ್ ನಿನ್ ಮದುವೆ ಆಗೀನಿ. ನಿಂದ ಅಟ್ಟೆ ಏನ್ ಮುಟ್ಟೋದ್ ಬರ್ಲಾಕ ತೆಕ್ಕಿ ಹೊಡ್ಕೊಳಾಕ ಅದೇನ್ ಇಟ್ಕೊಳಕ್ ಹೋಗ್ಬೇಡ ಏನ. ಇಲ್ಲಕಂದ್ರ ನಿಮ್ ಹೋಗಿ ಹೇಳೇ ಬಿಡ್ತೀನ ಹಿಂಗ ಐತ್ ನೋಡತ್ತಂದ. ಹಂಗ ದಯವಿಟ್ಟು ನಮ್ಮ ಅವ್ವಾಗ ವಿಷಯ ಹೇಳಕ್ ಹೋಗ್ಬೇಡ. ಏನೋ ನಮ್ಮವ್ವ ತೋರ್ಸಿದ ಕನ್ಯಾ ಅಂತೇಳಿ ನಾ ಮದುವೆ ಆಗೇನಿ. ಆದ್ರೆ ನೀ ಹಿಂಗೆ ಅದಿ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಆದ್ರೆ ನೀ ನೋಡಕ್ಕೆ ಚಂದ ಅದಿ, ನಮ್ಮ ಮಂತ್ಯಾರ್ಗೆ ಹೊಂದ್ಕೊಂಡು ಹೋಗ್ತಾ ನಾ ಮದುವೆ ಆದ್ನಿ. ಆದ್ರೆ ನಮ್ಮವ್ವ ಅಂತಕ್ಕ ಸುಶಿನ ಸಿಗಲಿಲ್ಲ. ಆದರೂ ತಾಳಿ ಕಟ್ಟೇನೆ, ಬಿಗಿ ಇರ್ತೇನೆ. ನೀ ಹೇಳ್ದಂಗೆ ಕೇಳ್ಕೊತೋಕ್ಕನು ಕೈ ಮುಗಿದು ಹೇಳ್ತೀನಿ. ನಮ್ಮ ಅವ್ವಾಗ ಈ ವಿಷಯ ಗೊತ್ತಾ ಹೇಳಕ್ ಹೋಗ್ಬೇಡ. ಆಯ್ತಾಯ್ತು ಹೇಳೋದಿಲ್ಲ ಹೇಳ. ಹೋಗಲ್ ಮ್ಯಾಗಿನ ಹೊಲಕ್ಕೆ ಕೆಲ್ಸ ನೋಡ್ ಹೋಗಲ್. ಆಯ್ತು ನಾ ಹೋಗ್ತು. ನಂಗಾರ ನಮ್ಮ ಅವ್ವಾಗ ಗೊತ್ತಾ ಹೇಳ್ಬೇಡ. ಹೇಳಲ್ಲ ಹೋಗ. ನಮ್ಮ ಅವ್ವಾಗ ಸ್ವಲ್ಪ ಊಟಕ್ಕೆ ಹಾಕ. ಹಾಕ್ತೀನಿ ಹೇಳ ಹೋಗ. ಆಯ್ತಾಯ್ತು. ಓಯ್ ಜಲ್ದಿ ಬಂದ್ಗಿತಿ ಮತ್ತ ಸಂಜಿಕೆ ಬಾ. ಆಯ್ತು 7:08 ಬರ್ತೀನಿ. 8ಕ್ಕೆ ಅಷ್ಟೇ ಅಲ್ಲ 9ಕ್ಕೆ ಬಂದ್ರನು ಏನ್ ಅಡ್ಡಿ ಇಲ್ಲ. ಯಾಕಂದ್ರ ಇದು ನಿನ್ ಮುಖ ನನಗ್ ನೋಡೋದಾಗೋದಿಲ್ಲ. ಆಯ್ತಾಯ್ತು ನೀ ಹೇಳ್ದಂಗೆ 9ಕ್ಕೆ ಬರ್ತೀನಿ. ಹಾ ನಡೀತು ನಂಗಾರ. ಹೋಗ. ನಮ್ಮವ್ವ ಮಗ ಚಲೋ ಇರ್ಲಿ ಅಂತ ಹೇಳಿ ನನಗೆ ಮದ್ವೆ ಮಾಡಿದ. ಆದ್ರೆ ನಾನು ಹೇಗೆ ನನಗೆ ತೆಗೆದ ಹೇಳಂಗಾದ್ಲ. ಒಂದು ದಿವಸ ನಾನು ಊಟ ನನ್ನ ಉಪಚಾರ ಏನೂ ಗೊತ್ತಿಲ್ಲ ಆಕಿಗೆ. ಗಂಡ ಅಂದ್ರೆ ಕಾಲು ಕಸವಾಯ್ತು ಅಂದಾಳ. ಅದು ನಮ್ಮ ಮನೆ ಬರಕ್ಕೆ ಇಂಥ ಬರ್ತಾನ ಪರಿಸ್ಥಿತಿ ಒಳಗೆ ನಾನು ಹೇಗಿಂತ ಸಿಗ್ತಾ ನನಗೆ ಕನಸಿನ್ಯಾಗ ಸಹ ಗೊತ್ತಿದ್ದಿಲ್ಲ. ಸಾಲಿ ಕಲ್ಕೋತ ಎಂಥ ಚಂದ ಇದ್ನಿ. ಬ್ಯಾಡವ್ವ ಮದುವೆ ಅಂತಂದ್ರೆ ನಮ್ಮವ್ವ ಬ್ಯಾಡ ಮಗನ ನಾ ಸಾಯಿ ಕೊಡದ ನಿನ್ನ ಅಕ್ಕಿ ಕಾಳು ಹೋಗೋದು ಸಾಯ್ತೀನಂತಂದ್ರೆ. ಆದ್ರೆ ಎಂತಕ್ಕಿಂತ ನನಗೆ ಗಟ್ಟಿ ಹಾಕಿ. ಆದರೂ ನಾನು ಕೆಲಸ ತಪ್ಪು ಮಾಡಿಬಿಟ್ನಿ. ಈಕಿ ರೀತಿ ನೀತಿ ನೋಡ್ರೆ ಯಾಕೋ ಒಂಥರ ನನಗೆ ಬೇಜಾರು ಅನಿಸ್ತೈತಿ. ಇರ್ರಿ ನಮ್ಮವ್ನ ಸಲುವಾಗಿ ಯಾರ ಆಕಿ ಕೂಡ ನಾನು ಬಾಳೆ ಮಾಡಬೇಕಾಗಿತ್ತು. ನಮ್ಮವ್ವ ಚಲೋ ಇದ್ರೆ ಸಾಕು. ಅವನ ಆಸೆ ಈಡೇರಿಸೋದು ನನ್ನ ಕರ್ತವ್ಯ. ನಮ್ಮವ್ವನ ಮಾತು ನಾನು ಪಾಲಿಸ್ತೀನಿ. ಆಕೆ ಏನು ಹೇಳ್ತಾಳೆ ಅದನ್ನು ಕೇಳ್ತೀನಿ. ಇಕ್ಕೂ ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ತೀನಿ. ಆಯ್ತು ದೇವ್ರ ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ಕೊತ ಹೋಗ್ತೀನಿ. ಗೌಡ್ರ ಹೊಲಕ್ಕೆ ಬಾ ಅಂದಾರತ್ತೆ, ಅಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ. ಹೋಗಿ ಬರ್ತೀನಿ. ಛತ್ರಿ ಅವ್ರ ಅಂತೂ ನಮ್ಮ ತಮ್ಮನ ಮದ್ವಿ ಮಾಡಿದ್ವಿ. ಆದ್ರ ಸಿಕ್ತು ಚಲೋ ಅಂತ ಕನ್ಯಾನ ಸಿಕ್ತ. ಅವನೇಂತೂ ಭಾಳ ಚಂದ ಅದಾಳ. ಹೌದ್ ನೋಡ್ರಿ ಗೌಡ್ರ, ಭಾಳ ಬಾರಿ ರೀ. ಕಡ್ಡಿಲ್ಲೇ ಕೊರದಂತ ಹೆಣ್ಮಗಳು ನೋಡ್ರಿ. ಹೌದ್ಲಾ? ಹೌದಲ್ರಿ? ಭಾಳ ಭಾರಿ ಅಂದ್ರೆ ಭಾರಿ ನೋಡ್ರಿ ಗೌಡ್ರ. ಅಲ್ರಿ ಗೌಡ್ರ, ಇದು ಚಂದಾಳ ಗೊಂಬೆಗಿತ್ತೆ ಐತ್ರಿ ಗೌಡ್ರ. ನೋಡಿ ಕಣ್ಣು ಕುಕ್ಕಬೇಕ್ರಿ ಕಣ್ಣ. ಅಲ್ರಿ ಮಾತ್ರ ನಾವು ರವ್ಯಾಗ ಕನ್ಯಾ ನೋಡಕ್ಕೆ ಹೋಗಿದ್ದೀವ್ರಲ್ಲ, ಅವಾಗ ಬರೀ ನಿಮ್ಮ ಮ್ಯಾಲ ನೆದ್ರಿತ್ತು ನೋಡ್ರಿ. ನೀರು ಕುಡುವತ್ನ್ಯಾಗ ಅವನ ರವ್ಯಾನ ಒಟ್ಟ ನೋಡೇ ಇಲ್ರಿ ಆಕೆ. ಬರೀ ನಿಮ್ಮ ಮ್ಯಾಲ ನೆದರ ಒಟ್ಟ ನಿಮ್ಮನ್ನ ನೋಡ್ತೀವಿ. ಅಲ್ರಿ ಗೌಡ್ರಿ ಹಿಂಗ್ರಿ ಅದು ಹುಡುಗಿದ ಒಂದಿಟ್ಟು ಚಟ ಸುಮಾರ ಕಾಣಿಸ್ತೈತಿ. ಛತ್ರಿ ನೀ ಹೇಳಿದ್ದು ಹಾಕೋ ನನಗೂ ಸರಿ ಅನಿಸ್ತತಿ. ಯಾಕಂತಂದ್ರೆ ಅಲ್ಲಿ ಹೆಣ್ಣು ನೋಡಕ್ಕೆ ಹೋದಾಗ ಆಕಿ ನದರೆಲ್ಲ ನನ್ನ ಮೇಲೆ ಇತ್ತು. ಆದ್ರೆ ನಾನು ಪಟಕ್ನ ರವಿ ನೆನೆಸ್ಕೊಂಡೆ. ಯಾಕಂದ್ರೆ ರವಿಗೆ ಮದುವೆ ಮಾಡ್ಬೇಕಂತ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ನಾ ಮನಸ್ಸು ಮಾಡಿ ಎಲ್ಲ ಮಾಡಿದ್ರೆ ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ನನ್ನ ತಮ್ಮನ ಜೀವನ ಮೆಟ್ಟಿಗೆ ಹತ್ತಂತೇಳಿ ಅವ್ನು ಮದುವೆ ಮಾಡಿಸಿದ್ನ. ನೀ ನನಗೆ ಹೇಳತ್ತಿದ್ದನೆಲ್ಲ ಮನಸ್ಸು ಮಾಡ್ಯಾಳ ಅದು ಮಾಡ್ಯಾಳತ್ತ ಮನಸ್ಸಲ್ಲದ ಒಂದು ಸ್ವಲ್ಪ ಅಟ್ರಾಕ್ಷನ್ ಆಗಿರ್ತೈತಿ. ಹಂಗೆ ನೋಡ್ತಾರೆ ಇವ್ರು ಯಾರು ಅಂತೇಳಿ ಅದ್ರ ತಪ್ಪು ತಿಳ್ಕೊಂಡು ಮಾತಾಡಿದಲ್ಲ ಛತ್ರಿ. ಅಲ್ರಿ ಗೌಡ್ರ, ನಿಮ್ಮ ಮ್ಯಾಲ ಮನುಷ್ಯ ಇರ್ಲಿಕ್ಕಾರ ನಿಮ್ಮನ್ನ ಯಾಕೆ ನೋಡ್ತೀಳ್ರಿ? ಅಲ್ರಿ ಈಗ ಚರ್ಗಿ ಕೊಟ್ಟಾಗ ನೋಡಿನಿ ಅಲ್ಲ, ಹಿಂಗೆ ಚರ್ಗಿ ಹರಿಸಿ ಹಿಂಗೆ ಹೋಗೋದಲ್ಲ, ನಿಮ್ಮನ್ನು ನೋಡೇ ಹೋಗೋದಲ್ರಿ ಗೌಡ್ರ. ಇದನ್ನೊಂದು ತಲೆಯಾಗಿಟ್ಕೋರಿ. ಮತ್ತು ಅದು ಅಲ್ಲ ರೀ, ಮೊನ್ನೆ ನಾವು ಕುತ್ತ ಲೆಕ್ಕ ಮಾಡ್ತಿದ್ದೀವ್ರಿ ಆಳುಗಳು ಲೆಕ್ಕ ಮಾಡುವ ಹೊತ್ನ್ಯಾಗ ರೀ ಆ ರವ್ಯಾಗ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗೋದು ಬಿಟ್ಟು ಕಿಶಿಂದ ನಿತ್ಕೊಂಡು ನೋಡ್ಲಾಕ ನಿತ್ತಳ್ರಿ. ನಿಮ್ಮನ್ನು ನೋಡೋದು ಆಕಿದೇನು ಕೆಲಸ ರೀ? ಆಕೆ ಯಾಕೆ ನೋಡ್ತೇಳ್ರಿ ನಿಮ್ಮನ್ನ? ಹೇಳ್ರಿ, ನಿಮ್ಮ ಮ್ಯಾಲ ಮನಸ್ಸಿರ್ಲಿಕ್ಕಾರ ನಿಮ್ಮನ್ನ ಯಾಕೆ ನೋಡ್ತೇಳು? ನಿಮಗೆ ತಪ್ಪು ದಾರಿ ತುಳಿಯತ್ತ ನಿಮಗೆ ನಾ ಕಲ್ಸಂಗಿಲ್ರಿ. ನೀವು ಒಂದು ಸ್ವಲ್ಪ ವಿಚಾರ ಮಾಡ್ಕೋರಿ. ನೀವು ಒಂದು ಸ್ವಲ್ಪ ಎಲ್ಲ ಕಡೆ ರೀ ಹೋಗಿ ಬರ್ತೀರಿ, ಅದನ್ನ ವಿಚಾರ ಮಾಡ್ಕೊಂಡು ಕಿಶಂದ ಕಾಲಿಡ್ರಿ. ನಂದು ಐತ್ರಿ ಹೇಳು ಕರ್ತವ್ಯ ಇತ್ತ ಹೇಳೀನಿ, ನಾನು ಬಿಟ್ಟು ಕೊಟ್ಟು ವಿಷಯ. ಅಲ್ಲ
ನೀ ಹೇಳಿದ್ದು ಒಂದು ಸ್ವಲ್ಪ ನಾನು ವಿಚಾರ ಮಾಡ್ಬೇಕ್ರಿ. ಯಾಕಂತಂದ್ರೆ ಆಕೆ ಹೊಸ ಮದುವೆ ಆಗಿ ಬಂದಾಗಿಂದ ಬರೀ ನಾನು ನೋಡೋದು ನಗೋದು ಆಮೇಲೆ ಬರೀ ಬಂದ ನನ್ನ ತಕ್ಕ ಬೇಕತ್ತಾನ ನಿಂದಿರೋದು ಎಲ್ಲನೂ ಅಬ್ಸರ್ವ್ ಮಾಡಿನಿ. ಯಾಕೋ ನಂದು ಮನಸ್ಸು ಒಂದು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗತ್ತೈತಿ. ಆದ್ರೂ ಇದು ನಾ ಮಾಡೋದು ಸರಿ ಅಲ್ಲ. ಇದಕ್ಕೇನಂತೀನಿ ನೋಡ್ರ ನೋಡ್ರಿ ನಿಮ್ಮ ಮ್ಯಾಲ ಮನಸ್ಸು ಇರ್ಲಿಕ್ಕಂದ್ರ ನಿಮ್ಮನ್ನ ನಿತ್ ನೋಡತ್ತಿದ್ದಿಲ್ರಿ ಆ ಹುಡುಗಿ. ನಿಮ್ಮ ಮ್ಯಾಲ ಮನಸ್ಸು ಐತಿತ್ತಲ ಆ ಹುಡುಗಿ ನಿತ್ ನೋಡಾಕತೈತ್ರಿ. ಇದನ್ನ ನೋಡ್ರಿ 100ಕ್ಕೆ 100 ಗ್ಯಾರಂಟಿ ನಿಮ್ಮ ಮ್ಯಾಲ ಮನಸ್ಸು ಐತೆ ಆ ಹುಡುಗಿದ. ಆಕೆ ಹಂಗಂದಾಗ ರವ್ಯಾನು ಹೂ ಅಂದ ನಿಮ್ಮ ಮ್ಯಾಲ ಮನಸ್ಸು ಮಾಡ್ಯಾಳ ಗೌಡ್ರ. ಛತ್ರಿ ನೀ ಹೇಳಿದ್ದು ನನಗೆ ಸರಿ ಅನಿಸ್ತೈತಿ. ಯಾಕಂತಂದ್ರೆ ಅವತ್ತೇನು ನಾನು ನೋಡಿಲ್ಲೇ ಅವತ್ತು ಆಕಿ ನೋಡಿ ನಾ ಹುಚ್ಚಾದ್ನಿ. ಆಕಿನ ಮೊದಲ ನೋಟದಾಗ ನೋಡಿ ನಾ ಆಗ ಪಾಗಲಾಗಿದ್ನಿ. ಆದ್ರೆ ಏನು ಮಾಡೋದು, ನಾವು ನಮ್ಮ ರವಿಗೆತ್ತೆ ಹೆಣ್ಣು ನೋಡಕ್ಕೆ ಹೋಗಿದ್ವಿ. ಆದ್ರೆ ಸಂದರ್ಭ ಮೀರಿ ಹೋಗಿತ್ತ. ಆಕಿನ ಎಲ್ಲರೂ ಮೊದಲ ನೋಡಿದ್ನಿ ಅಂದ್ರೆ ನಾನೇ ಆಕಿನ ಮದುವೆ ಆಗಿಬಿಡ್ತಿದ್ನಿ. ಈಗ ನನ್ನ ರೂಟ್ನ್ಯಾಗ ಬಂದ್ರಿ ನೋಡಿ ನೀವು ಅಂದಂಗ 100ಕ್ಕೆ 100 ನಿಮ್ದು ಮನಸ್ಸು ಐತಿ ಅಂದಂಗ ಆತು. ಐತಿ 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 ನಾ ಮನಸ್ನ್ಯಾಗ ಖಾತ್ರಿನ ಮಾಡ್ಕೊಂಡು ಇದನ್ನ ಪೈಲನ ನಾನು ನೋಡಕ್ ಬಾದಾಗ ಗೌಡ್ರ ಕಣ್ಣು ಇಟ್ಟಿರಿ. ಕಣ್ಣು ಇಟ್ಟು ಹಕ್ಕಿ ಹೊಡಿತಾರ ಅನ್ನೋದು ನನಗೂ ಗ್ಯಾರಂಟಿ ಐತಿ ನೋಡ್ರಿ ಗೌಡ್ರ. ಇನ್ನೂ ಆದ್ರೂ ಕಾಲು ಮಿಂಚಿಲ್ರಿ, ತಾನಾಗೆ ಒಲದ್ ಬಂದೈತಿ ಅಂದ್ರನ ಬಿಡ್ಲಾಕ್ ಹೋಗ್ಬೇಡ್ರಿ. ಅದಕ್ಕೇನು ಅನ್ನಂತ ಈಗ ಗೌಡ್ರ ನೀವು ಕಣ್ಣು ಇಟ್ಟಿರ್ಲ ಆ ಹಕ್ಕಿ ಹೊಡೆದಾಗ ನಂದು ಜೀವ ಸಮಾಧಾನ ಆಕೈತಿ ನೋಡ್ರಿ. ಛತ್ರಿ ನನ್ನ ತಲೆಯಾಗ ಏನೈತೆ ಅನ್ನೋದು ನೀನೇ ನನ್ನ ಬಾಯಿಲೆ ಹೇಳ್ಬಿಟ್ಟೆ ಅಂದಂಗ ಕೆಲಸ ಆಕತೈತಿ. 100ಕ್ಕೆ 100 ಗ್ಯಾರಂಟಿ ರೀ ಛತ್ರಿ ನೀ ಹೇಳಿ ಕರೆಕ್ಟ್ ಐತಿ. ಯಾಕಂದ್ರೆ ನನ್ನ ಮನಸ್ಸಿನಾಗ ಏನೈತೆ ಅನ್ನೋದು ನೀ ಸರಳವಾಗಿ ಹೇಳತ್ತದಿ. ಆದ್ರೆ ಅಕನ್ಯಾಗೆ ಬಂದೈತಿ ಅಂದ್ರೆ ಬಿಟ್ರೆ ಮಹಾಪಾಪಕತ್ತಾರಲ್ಲ, ಇನ್ನು ಒಟ್ಟ ಬಿಡುದಿಲ್ಲ. ಒಟ್ಟ ಬಿಡಬೇಡ್ರಿ ಗೌಡ್ರ, ಇದು 100ಕ್ಕೆ 100 ಗ್ಯಾರಂಟಿ ನೋಡ್ರಿ. ಹೆಂಗಾದ್ರ ನನ್ನ ಗಂಡಗ ಹೊಲಕ್ಕೆ ಕಳಿಸ್ದೆ. ಗೌಡ ಬೇರೆ ಒಬ್ಬನೇ ಅದಾನ ಹೊಲ್ದಾಗ. ಇವತ್ತು ಬಿಡೋದಿಲ್ಲ ಅವನಿಗೆ. ನೈಸ್ ಮಾಡಿ ನನ್ನ ಕೈ ವಶ ಮಾಡ್ಕೊಂಡ್ಬಿಡ್ತೀನಿ ಇವತ್ತು. ನನ್ನ ಮೂಡಾನ ಹುಚ್ಚಾಗಬೇಕು ಅವ್ನು ನನ್ನ ಮಾತಿಗೆ. ಆ ಪರಿ ನೈಸ್ ಮಾಡ್ತೀನಿ ಇವತ್ತು. ಗೌಡ್ರ ನೀವು ಅನ್ಕೊಂಡಂಗ ನಾವು ಅನ್ಕೊಂಡಂಗ್ರಿ ನಿಮ್ಮ ಭಾಗ್ಯದ ಲಕ್ಷ್ಮಿ ಬರಾಕತ್ತೈತಿ ನೋಡ್ರಿ. ಹೌದಾ? ಅಲ್ರಿ ಕಾಗಿ ಕುಂಡ್ರದಕ್ಕ ಪಾಂಗಿ ಮುರಿದಕ್ಕ ಅದು ಅಗದೇ ಕರೆಕ್ಟ್ ಕುಡಿಯೈತಿ ನೋಡ್ರಿ ಗೌಡ್ರ. ನಾ ಮಾತ್ರ ಮ್ಯಾಗಿನ ಹೊಲದಾಗ ಆಳುಗಳದಾವ, ಅಲ್ಲೆಟ್ ಹೋಗಿ ಕೆಳಗಿನ ಹೊಲಕಟ್ಟು ಹೋಗಿ ಈಚ ಕಡೆ ಹೊಲಕಟ್ಟು ಹೋಗಿ ನಾ ಬರ್ತೇನ್ರಿ, ನೀವು ವಿಚಾರಿಸ್ಕೋರಿ. ನೀ ಯಾರು ಬರಲ್ಲ ಗಟ್ ನೋಡ್ತೀರ ಬಾಯ್. ಆಯ್ತ್ರಿ ಗೌಡ್ರ. ಏನಾಗಿದೆ ಅಂತ ಮಾತಾಡಿ ಬರ್ತೀನಿ ಅಂತ. ಗೌಡ್ರ ಊಟ ಮಾಡ್ರಿ ಇಲ್ರಿ? ಹೊಲ್ದಾಗ ಒಬ್ರೇ ಇದ್ರಲ್ರಿ? ಅಲ್ರಿ ನಮ್ಗೆ ಯಾರದಾರ ಅಂತೇಳಿ ಊಟ ಮಾಡಿ ಹಾಕ್ತಾರ. ಊಟ ಮಾಡ್ಲಿಕ್ಕೆ ಕೇಳ್ತೀರಿ, ನಮ್ಗೆ ಮಾಡಿ ಹಾಕೋರು ಬೇಕಲ್ಲ. ನೀವರೇ ತಂದು ಕೊಡ್ತೀರ ಅಂತ ನಾವು ಕಾಯತ್ತಿದ್ವಿ, ಮತ್ತೆ ನೀವು ಊಟನ ತಂದು ಕೊಡ್ಬೇಡ್ರಿ. ಗೌಡ್ರ ನಾ ಬುತ್ತಿ ತರ್ತೀನಿ ಅಂತ ಕಾಯತ್ತಿದ್ರಿ? ಮೊದ್ಲೇ ಹೇಳ್ಬೇಕಿಲ್ರಿ ಗೌಡ್ರ. ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡ್ ಬರ್ತಿದ್ದೆ ರೀ. ನನ್ನ ಕೈಯಾನ ಉಣ್ತಿರಿಲ್ಲ ತಂದು ಹಂಗೆ ಬಂದೆ ರೀ ಗೌಡ್ರ. ನನ್ಗೇನು ಗೊತ್ತ್ರಿ ಗೌಡ್ರ, ನೀವು ನನ್ನ ಕಾಲ ಕಾಯ್ಕೋತ್ ಕೂತಿರ ತಂದು. ನೋಡ್ಗಂಗ ಯಾರ ಬುತ್ತಿ ಯಾರು ತಿನ್ಬೇಕಂತೇಳಿ ಆ ದೇವ್ರ ಮೊದಲ ಫಿಕ್ಸ್ ಮಾಡಿರ್ತಾನೆ. ಆದ್ರೆ ಇವತ್ತಿನ ದಿವಸ ನಿನ್ನ ಬುತ್ತಿ ತಿನ್ಬೇಕಂತೇಳಿ ನನಗೆ ಫಿಕ್ಸ್ ಮಾಡ್ಯಾನ. ಅಲ್ಲ ಗಂಗ, ನೀ ಪ್ರೀತಿಯಿಂದ ಚಪಾತಿ ಮಾಡ್ಕೊಂಡ್ ಬಂದಿರ, ನಾ ಪ್ರೀತಿಯಿಂದ ತಿಂದು ಬಿಡ್ತಿದ್ನಿ. ಆದ್ರೆ ನೀ ಹಂಗ ಬಂದದಲ್ಲ ಕೈಲೆ. ನೀವು ನನ್ನ ಬುತ್ತಿ ತಿತ್ತೀನಿ ಅಂದ್ರ ಸ್ಪೆಷಲ್ ಆಗಿ ಅಡಿಗೆನ ಮಾಡ್ಕೊಂಡ್ ಬರ್ತಿದ್ದೆ ಅಲ್ರಿ ಗೌಡ್ರ. ಹೇಳ್ಬೇಕಿಲ್ರಿ ನನಗ. ಸ್ಪೆಷಲ್ ಬುತ್ತಿ ಯಾಕಂಗ, ನೀನ ಒಂಥರ ಸ್ಪೆಷಲ್. ಆದ್ರೆ ನೀನೇನು ಫಸ್ಟ್ ಟೈಮ್ ನೋಡು ನನ್ನ ಕಣ್ಣಾಗ ಅವತ್ತೇನು ನಿನ್ನ ಸೌಂದರ್ಯ ನೋಡಿಲ್ಲ. ಆ ಸೌಂದರ್ಯ ನನ್ನ ಕಣ್ಣಂಚಿನಾಗೈತಿ. ಆದ್ರೆ ಏನ್ ಮಾಡೋದು, ಅವಾಗಿನ ಸಂದರ್ಭನ ಬೇರೆ ಇತ್ತು. ಆದ್ರೆ ಅದಕ್ಕಿಂತ ಮುಂಚೆ ನಾನು ನೋಡಿದ್ರೆ ನಾನು ನಿನ್ನ ಮದುವೆ ಮಾಡ್ಕೊತಿದ್ನಿ ಗಂಗ. ಆದ್ರೆ ಆ ಬ್ರಹ್ಮಲಿಖಿತನ ಬೇರೆ ಇತ್ತು. ಯಾಕಂದ್ರೆ ನನ್ನ ತಮ್ಮ ರವಿ ಇದ್ಲ, ಅವಂಗತ್ತೆ ನೋಡಕ್ ಬಂದಿದ್ವಿ. ಆ ಸಂದರ್ಭದಾಗ ನಾ ಏನ್ ಮಾಡ್ಬೇಕಂತೇಳಿ ನನಗೆ ಗೊತ್ತಾಗಲಿಲ್ಲ ಗಂಗ. ಆದ್ರೆ ಆ ಬ್ರಹ್ಮಲಿಖಿತನ ಬೇರೆ ಐತಿ. ಯಾರ ಹಣೆ ಬರದಾಗ ಯಾರು ಬರ್ದಿರ್ತಾರ ನೋಡು, ಹಂಗಂತೇಳಿ ನೀನು ನನಗ ಫಿಕ್ಸ್ ಅಂತ ಮೊದಲ ಬುಕ್ ಆಗೈತಿ. ಅದಕ್ಕೆ ಆ ಸಂದರ್ಭ ಈಗ ಗೊತ್ತಿಗೆ ಬಂದೈತಿ ಗಂಗ, ಈಗ ಗೊತ್ತಿಗೆ ಬಂದೈತಿ. ಹೌದ್ರಿ ಗೌಡ್ರ, ಫಸ್ಟ್ ಟೈಮ್ ನೀವು ನೋಡಕ್ ಬಂದಿದ್ರಿ ನೋಡ, ನೀವೇ ಮದ್ವಿ ಗಂಡ ತಿಳ್ಕೊಂಡಿದ್ದಾರೆ. ನಮ್ಮ ಅಪ್ಪ ಹೋಗಿ ಆ ರವಿ ತೋರಿಸ್ತ್ರಿ. ನನಗೇನ ಆ ರವಿ ಮೇಲೆ ಮನಸ್ಸಿಲ್ರಿ, ನನ್ ಮನಸ್ಸೆಲ್ಲ ನಿಮ್ಮ್ಯಾಗ ಐತ್ರಿ ಗೌಡ್ರ. ನೀವು ನನ್ ಮನ್ಸಿನ ಮಾತು ಹೇಳಿದ್ರಿ. ನನಗೂ ನೀವು ಅಂದ್ರ ನನಗ್ ಬಾಳ ಇಷ್ಟ ರೀ ಗೌಡ್ರ. ಪುತ್ರ ನೀವೇ, ನಿತ್ರ ನೀವೇ. ನನಗ್ ಒಟ್ಟ ಮನ್ಯಾಗ ಮನಸ್ಸು ಸೊಗಸೆ ಆಗತಿಲ್ರಿ, ಬರೇ ನೀವೇ ನನ್ ಬರಾತ್ರಿ ಗೌಡ್ರ. ಆಯ್ತು ಗಂಗ, ನಿನ್ನ ಮಾತು ಕೇಳಿ ನನಗೆ ಭಾಳ ಖುಷಿ ಆಯ್ತು. ನನ್ನ ಈ ವಿಷಯ ನಮ್ಮಿಬ್ಬರು ಮಧ್ಯನೇ ಇರಲಿ.
ಈ ಯಾರಿಗೂ ಗೊತ್ತಾಗ್ಬಾರ್ದ. ಆದ್ರ ಒಂದಂತೂ ನಿಜ, ನನ್ನ ರಾಜ್ಯಕ್ಕೆ ನೀನೇ ರಾಣಿ. ಅಂತೂ ಬಕ್ರ ಬಲಿಗ್ ಬಿತ್. ನೀನ್ ರಾಜಕ್ ರಾಣಿ ಅಲ್ಲ, ನೀನ್ ಇಡೀ ಆಸ್ತಿಗ್ ರಾಣಿನ ಒಬ್ಬೇಕ್ನಿ. ನೀನ್ ಹೆಂಗ್ ಮುಂಡಾಸ್ ಕಳಿಸ್ಬಿಡ್ತೀನಿ. ಹೌದ್ರಿ ಗೌಡ್ರ? ಹೌದ್ ಗಂಗಾ, ಇನ್ ಮ್ಯಾಗಿಂತ್ರ ನಮ್ಮನ್ನ ಯಾರು ಕೇಳಂಗಿಲ್ಲ. ಯಾರು ಕೇಳಿದ್ರಿ? ಬಾ